ನಮಸ್ಕಾರ ವೀಕ್ಷಕರೇ, ನಮ್ಮ ಜೊತೆ ಈಗ ಹಿರಿಯ ಹಾಸ್ಯ ಕಲಾವಿದರಾದಂಥ ಡಿಂಗ್ರಿ ನಾಗರಾಜ್ ಸರ್ ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರು ಏನು ಹೇಳ್ತಾರೆ. ಏನೋ ಒಂದು ವಿವಾದ ಮೈ ಮೇಲೆ ಹೇಳ್ಕೊಂಡು ಬಂದಿದ್ದಾರೆ. ಈಗ ಅವ್ರು ಏನು ಹೇಳ್ತಾರೆ ಕೇಳೋಣ. ಒಂದು ಯೂಟ್ಯೂಬ್ನಲ್ಲಿ ಒಂದು ಇಂಟ್ರ್ಯೂ ತಗೊಂಡ್ರು. ಅದರಲ್ಲಿ ನಾನು ಈ ಅಗಸ ಅನ್ನೋ ಪದ ಉಪಯೋಗಿಸ್ಬಿಟ್ಟಿದ್ದೇನೆ. ಹಾಗಾಗಿ ಅದರಿಂದ ನಮ್ಮ ಮಡಿವಾಳ ಸಮಾಜದವರು ಭಾಳ ಬೇಜಾರು ಮಾಡಿಕೊಂಡು ನನ್ನ ಮೇಲೆ ಅದನ್ನು ಇವಾಗ ಯಾರೋ ರಿವೀಲ್ ಮಾಡಿದ್ದಾರೆ. ರಿವೀಲ್ ಮಾಡಿ ಅದನ್ನೆಲ್ಲ ಇದು ಮಾಡಿದ್ರೆ ಹಾಗೆ ಹಿಂಗೆ ಅಂದ್ಬಿಟ್ಟಿದ್ದಾರೆ ಡಿಂಗ್ರಿ ಅವರು. ನೀವು ಕ್ಷಮಾಪಣೆ ಬೇಡ್ಕೋಬೇಕು. ಆಮೇಲೆ ನಮ್ಮ ಮಡಿವಾಳ ಸಮಾಜದವರೆಲ್ಲ ಬಂದು ಅವರು ಯೂಟ್ಯೂಬ್ನಲ್ಲಿ ಮಾಡಿಕೊಂಡು 8 ಜನ ಅವರ ಸಮಾಜಕ್ಕೆಲ್ಲ ಬಿಟ್ಟಿದ್ದಾರೆ, ಹೇಳಿದ್ದಾರೆ ಯಾರಿಗೂ ತಪ್ಪಾಯಿತು ಕ್ಷಮಾಪಣೆಗೆ ಬೇಡ್ಕೊಂಡಿದ್ದಾರೆ ಬಿಡಪ್ಪ ಅಂತ. ಇನ್ನು ಕೆಲವರು ಈ ಪ್ರೆಸ್ ಕ್ಲಬ್ನಲ್ಲಿ ಮಾಡಬೇಕು, ನಮ್ಗೆ ಟಿ ವಿಲಿ ಬರಬೇಕು ಅಂದರು. ಅದಕ್ಕೆ ಇವತ್ತು ಪ್ರೆಸ್ ಕ್ಲಬ್ ಮಾಡಿದ್ದೇವೆ. ನೀವೇ ಕಟ್ಟಿದಂಥ ಪೋಷಕ ಸಂಘ ಅಂದರೆ ಹಿರಿಯ ಪೋಷಕ ಸಂಘದ ಅದಕ್ಕೆ ನೀವು ರಾಜೀನಾಮೆ ಕೊಡ್ತೀರಾ, ಏನು ಕಾರಣ ಸರ್ ಅದು? ಯಾಕಂದರೆ ಈಗ ನಾನು 17-18 ವರ್ಷದಿಂದ ಕಟ್ಟಿದ್ದೇನೆ. ಅದೇನು ಹೇಳ್ತಾರೆ ದೊಡ್ಡವರು, ಗೆದ್ದಲು ಉತ್ತ ಕಟ್ಟುತ್ತೆ, ಹಾವು ಬಂದದ್ರಲ್ಲಿ ವಾಸ ಮಾಡುತ್ತೆ ಅಂತ. ಹಾಗೆ ನಾನು ಕಟ್ಟಿ ಇಷ್ಟು ದೊಡ್ಡದು ನಾನು ಬಿಟ್ಬಿಟ್ಟೆ. ಈಗ ನೀವು ಲಾಸ್ಟ್ ಮಾರ್ಚಲ್ಲಿ ನಾನು ಸೋಲ್ಸಿದ್ರು ನನಗೆ ಸೋತಾದ್ಮೇಲೆ 14 ಜನ ಒಂದಾಗಿಲ್ಲ. ಅವರವರೇ ಕಿತ್ತಾಡ್ತಾ ಇದ್ದಾರೆ. ಸಂಘ ನಡೆಸ್ತಾ ಇಲ್ಲ, ಮಾಡ್ತಿಲ್ಲ, ಏನು ನೋಡ್ತಿಲ್ಲ. ಪದ್ಮಿನಿ ಅನ್ನೋರು ಅಧ್ಯಕ್ಷರು, ಅವರು ಒಂದು ಕಡೆ ಇದ್ದಾರೆ. ಇನ್ನು ಪದಾಧಿಕಾರಿಗಳೆಲ್ಲ ಇಬ್ಬರು ವೈಸ್ ಪ್ರೆಸಿಡೆಂಟ್ಗಳು, ಜಾಯಿಂಟ್ ಸೆಕ್ರೆಟರಿ ಖಜಾಂಜಿ ಮತ್ತು ಇನ್ನೊಂದು 5 ಜನ ಕಮಿಟಿಗಳು ಒಂದು ಕಡೆ ಇದ್ದಾರೆ. ಹಾಗಾಗಿ ಅವರಲ್ಲಿ ಇವರಲ್ಲಿ ಒಮ್ಮತ್ತಲ್ಲ. ಇವರು ಒಮ್ಮತ್ತದಲ್ಲಿ ಏನೇ ಜಗಳ ಮಾಡಿದ್ರು ಕೊನೆಗೆ ನನಗೆ ಬುಡಕೆ ಬರುತ್ತೆ. ಹೋದ ಸತಿ ಇದ್ದಂಥ ಕಾರ್ಯದರ್ಶಿಗಳು, ಅಧ್ಯಕ್ಷರು ಲೆಕ್ಕ ಕೊಟ್ಟು 8 ತಿಂಗಳಾಯಿತು. ಬೀದಿಗೆ ಎಲ್ಲ ಕೊಟ್ಟು ಬಂದಿದ್ದೀನಿ. ಇನ್ನೇನು ಲೆಕ್ಕ ಕೊಡಬೇಕು? ಅವ್ರು ಬಂದು ನೋಡ್ತಾ ಇಲ್ಲ ಲೆಕ್ಕಾಚಾರ. ನಾನು 3 ವರ್ಷದ್ದು ಬ್ಯಾಂಕ್ ಸ್ಟೇಟ್ಮೆಂಟು, 3 ವರ್ಷದ ಆಡಿಟ್ ರಿಪೋರ್ಟ್ ಎಲ್ಲ ಕೊಟ್ಟು ಬಂದಿದ್ದೀನಿ. ಜನರಲ್ ಬಾಡಿ ಮೀಟಿಂಗ್ನಲ್ಲಿ ಏನೋ ಕೇಳಬೇಕಿದ್ದರೆ ಜನರಲ್ ಬಾಡಿ ಮೀಟಿಂಗ್ ಆದಮೇಲೆ ಏನು ಕೇಳೋಂಗಿಲ್ಲ. ಸುಮ್ಮನೆ ಈ ಪ್ರಸ್ತಾವನೆ ಮಾಡಿ ಸುಮ್ಮನೆ ಗಾಳಿ ಬಿಡ್ತಾರೆ. ಬಹುಶಃ ಹಾಗಾಗಿ ನನಗೆ ನನ್ನ ಸಂಸಾರಕ್ಕೆ, ನನ್ನ ಕುಟುಂಬಕ್ಕೆ ಇರಿಟೇಟ್ ಮಾಡ್ತಾರೆ. ಫೋನ್ ಮಾಡೋದು, ಏನೋ ಇದರಲ್ಲಿ ವಾಟ್ಸಪ್ಪಲ್ಲಿ ಏನೇನು ಬೈಯೋದು, ಏನೇನು ಮಾಡೋದು. ಹಾಗಾಗಿ ನಾನು ಇವತ್ತು ಆ ಕರ್ನಾಟಕ ಚಲನಚಿತ್ರ ಪೋಷಕ ಕಲಾವಿದರ ಸಂಘಕ್ಕೂ ರಾಜೀನಾಮೆ ಕೊಡ್ತಾಯಿದ್ದೆ. ಯಾವ ಚಿತ್ರಗಳು ಈಗ ತೆರೆ ಕಾಣಕ್ಕೆ ರೆಡಿ ಇದ್ದಾವೆ? ಯಾವುದೆಲ್ಲ ಅಭಿನಯಿಸ್ತಿದ್ದಾರೆ? ಕಾಟದ ರಿಲೀಸ್ ಆಗುತ್ತೆ. ಕಾಟದಲ್ಲಿ ಪಿಕ್ಚರ್ ಮಾಡಿದ್ದೀನಿ. ಆಮೇಲೆ ಇನ್ನೊಂದು 2-3 ಪಿಕ್ಚರ್ ರೆಡಿ ಇದೆ. ಅದು ಯಾಕೋ ರೆಡಿ ಆಗಿ ಇನ್ನೂ ರಿಲೀಸ್ ಆಗ್ತಾಯಿಲ್ಲ. ಟೋಟಲಿ ಈಗ ಇದ್ದೀನಿ. ಇವಾಗ ಸೀರಿಯಲ್ ಒಂದು 2 ಸೀರಿಯಲ್ಸ್ ಕಮಿಟ್ ಆಗಿದ್ದೇನೆ. ಅವನು ಮತ್ತು ಶ್ರಾವಣಿ ಅಂತ. ಇನ್ನೊಂದು ಗಂಗೆಗೌರಿ ಅಂತ. ಇನ್ನೊಂದು 2 ದಿವಸ ಶೂಟಿಂಗ್ ಸ್ಟಾರ್ಟ್ ಆಗುತ್ತೆ. ಅದರಲ್ಲಿ ಮೇಜರ್ ರೋಲ್ ಕೊಟ್ಟಿದ್ದಾರೆ. ಹಾಗಾಗಿ ನಾನು ಯಾವುದಾದ್ರು ಬ್ಯುಸಿನಲ್ಲಿ ಇರ್ತೀನಿ, ಹಂಗಿರ್ತೀನಿ. ಇದೆಲ್ಲ ನಾಟಕ ಆಗಿರುತ್ತೆ. ನಾಟಕ ಪ್ರಪಂಚದಲ್ಲಿ ಹೋಗ್ತಿರ್ತೀನಿ, ನಾಟಕ ಮಾಡ್ತಿರ್ತೀನಿ. ನನ್ನದು ರಂಗಭೂಮಿಯೇ ನನಗೆ 72 ವರ್ಷ ಸರ್ವೀಸು. ನನಗಿವಾಗ 76 ವರ್ಷ. 76 ವರ್ಷದಲ್ಲಿ 4 ವರ್ಷ ಇದ್ದಂಗೆ ನಾನು ರಂಗಭೂಮಿ ಪ್ರವೇಶ ಮಾಡಿದ್ದು. ಈ ರಂಗಭೂಮಿಯಿಂದ ಇಲ್ಲಿವರೆಗೂ 72 ವರ್ಷ ಸಾವಿರಾರು ನಾಟಕಗಳು ಮಾಡಿದ್ದೀನಿ, ಮಾಡ್ತಾಯಿದ್ದೀನಿ. ಇನ್ನೂ ಒಟ್ಟಲ್ಲಿ ರಂಗಭೂಮಿಯೇ ಪ್ರಾಣ ಹೋದರೆ ನನಗೆ ಭಾರಿ ಸಂತೋಷ. ಇದಿಷ್ಟು ಹಿರಿಯ ಕಲಾವಿದರಂಥ ಡಿಂಗ್ರಿ ನಾಗರಾಜ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಶಿವು ಜೊತೆ ಲಿಂಗರಾಜು, ಬುಲೆಟಿನ್ ಎಕ್ಸ್‌ಪ್ರೆಸ್, ಬೆಂಗಳೂರು. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.